ವೀಕ್ಷಕರೇ, 2024 ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ವೋಟ್ ಚೋರಿಯನ್ನ ಮಾಡೋದ್ರ ಮೂಲಕ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದೆ. ರಾಷ್ಟ್ರೀಯ ಚುನಾವಣಾ ಆಯೋಗವು ಕೂಡ ಈ ಬಿಜೆಪಿ ನಾಯಕರಿಗೆ ತನ್ನ ಸಪೋರ್ಟ್ ಅನ್ನ ಮಾಡಿದೆ ಎನ್ನುವ ಆರೋಪವನ್ನ ಮಾಡಿ, ಏನು ಇತ್ತೀಚೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ರಾಹುಲ್ ಗಾಂಧಿ ಅವರು ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ಇದೀಗ ಅದೇ ಒಂದು ಆರೋಪವನ್ನ ಮುಂದುವರಿಸಿದ್ದು, ಇವತ್ತು ಕೂಡ ದೆಹಲಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸೋದ್ರ ಮೂಲಕ ಕೆಲವೊಂದು ದಾಖಲೆಗಳನ್ನ ಬಿಡುಗಡೆ ಮಾಡಿ ಮತ್ತೊಮ್ಮೆ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ರಾಹುಲ್ ಗಾಂಧಿ ಅವರು ನಡೆಸಿದ್ದಾರೆ. ಮೊನ್ನೆ ಬೆಂಗಳೂರಿನಲ್ಲಿ ಏನು ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತಹ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ಬೆಂಗಳೂರಿನ ಮಹದೇವಪುರ ಕ್ಷೇತ್ರದ ಒಂದು ಉದಾಹರಣೆಯನ್ನ ಕೊಟ್ಟು ಕೇಂದ್ರ ಚುನಾವಣಾ ಆಯೋಗ ಹಾಗೂ ಬಿಜೆಪಿಯ ವಿರುದ್ಧ ಬಟ್ಟನ್ನ ಮಾಡಿದ್ರು ರಾಹುಲ್ ಗಾಂಧಿ. ಅದಾದ ನಂತರ ಮಹದೇವಪುರದ ಈ ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಕ್ಲಾರಿಟಿ ಕೂಡ ಸಿಕ್ಕಿತ್ತು. ಇದೀಗ ಕರ್ನಾಟಕದ ಇನ್ನೊಂದು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಕೂಡ ರಾಹುಲ್ ಗಾಂಧಿ ಹೊಸ ಬಾಂಬ್ ಅನ್ನು ಸಿಡಿಸೋದ್ರ ಮೂಲಕ ಕೇಂದ್ರ ಚುನಾವಣಾ ಆಯೋಗ ತಪ್ಪು ನೀತಿಯನ್ನ ಅನುಸರಿಸ್ತಾ ಇದೆ, ಆ ಮೂಲಕ ಪ್ರಜಾಪ್ರಭುತ್ವ ವಿರೋಧಿಗಳಿಗೆ ತನ್ನ ಬೆಂಬಲವನ್ನ ಕೊಡ್ತಾ ಇದೆ ಅನ್ನುವ ಬಹುದೊಡ್ಡ ಆರೋಪವನ್ನ ಇವತ್ತು ರಾಹುಲ್ ಗಾಂಧಿ ಅವರು ಮಾಡಿದರು. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಮಾಡಿರ್ತಕ್ಕಂಥ ಒಂದು ಆರೋಪ ಏನು, ಯಾವ ದಾಖಲೆಗಳನ್ನಿಟ್ಟು ರಾಹುಲ್ ಗಾಂಧಿ ಅವರು ಈ ಆರೋಪವನ್ನ ಮಾಡಿದ್ದಾರೆ ಒಂದ್ಸರಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಇಟಿಗೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಕೆಲ ದಿನಗಳ ಹಿಂದೆ ಹೈಡ್ರೋಜನ್ ಬಾಂಬ್ ಹಾಕ್ತೇನೆ ಎಂದು ಹೇಳಿದ್ದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇವತ್ತು ಸುದ್ದಿಗೋಷ್ಠಿಯನ್ನ ದೆಹಲಿಯಲ್ಲಿ ನಡೆಸಿದ್ದಾರೆ. ಕರ್ನಾಟಕದ ಆಳಂದ ಮತಕ್ಷೇತ್ರದಲ್ಲಿ 6,000ಕ್ಕೂ ಹೆಚ್ಚು ಮತದಾರರನ್ನ ಮತದಾರರ ಪಟ್ಟಿಯಿಂದ ಅಳಿಸಿ ಕೈ ಬಿಡಲಾಗಿದೆ ಅನ್ನುವ ದೊಡ್ಡ ಆರೋಪವನ್ನ ಮಾಡಿದ್ದಾರೆ. ಏನು BR ಪಾಟೀಲ್ ಅವರು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ನ ಕೈಯಲ್ಲಿರ್ತಕ್ಕಂಥ ಆಳಂದ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸುಮಾರು 6,018 ಮತಗಳನ್ನ ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿದೆ. ಅದು ಕೂಡ ಅಲ್ಪಸಂಖ್ಯಾತ ಮತಗಳು ಮತ್ತು ಕಾಂಗ್ರೆಸ್ ಮತಗಳನ್ನೇ ಒಂದು ಟಾರ್ಗೆಟ್ ಮಾಡಿಕೊಂಡು ಚುನಾವಣಾ ಆಯೋಗದವರು ಈ ರೀತಿಯ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ ಅನ್ನುವ ಬಹುದೊಡ್ಡ ಆರೋಪವನ್ನ ರಾಹುಲ್ ಗಾಂಧಿ ಅವರು ಇವತ್ತು ಮಾಡಿದ್ದಾರೆ. ಇನ್ನು ನಾನು ಏನು ಹೈಡ್ರೋಜನ್ ಬಾಂಬ್ ಇದೆ, ಹೈಡ್ರೋಜನ್ ಬಾಂಬ್ ಅನ್ನ ಹಾಕ್ತೀನಿ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದೆ, ಇನ್ನಷ್ಟೇ ಆ ಹೈಡ್ರೋಜನ್ ಬಾಂಬ್ ಸಿಡಿಯುತ್ತೆ ಅನ್ನುವ ಒಂದು ಕುತೂಹಲಕಾರಿ ಹೇಳಿಕೆಯನ್ನು ಕೂಡ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಏನ್ ಹೇಳಿದ್ರು ಅನ್ನೋದಾದ್ರೆ, 2023 ಚುನಾವಣೆಯ ವೇಳೆಗೆ ಕರ್ನಾಟಕದ ಆಳಂದ ಕ್ಷೇತ್ರದಲ್ಲಿ ಸುಮಾರು 6,018 ಮತದಾರರ ಹೆಸರುಗಳನ್ನ ಅಳಿಸಲಾಗಿದೆ ಎಂದು ಸಂಸದ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಬೂತ್ ಮಟ್ಟದ ಅಧಿಕಾರಿಯೊಬ್ಬರು ತಮ್ಮ ಸ್ವಂತ ಚಿಕ್ಕಪ್ಪನ ಹೆಸರನ್ನ ಸಹ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಎಂದು ಕಂಡುಕೊಂಡಾಗ ವಂಚನೆಯು ಆಕಸ್ಮಿಕವಾಗಿ ಬೆಳಕಿಗೆ ಬಂದಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 6,018 ಮತದಾರರನ್ನ ಕೈ ಬಿಡಲಾಗಿದೆ. ಇಂತಹ ಒಂದು 6,018 ಮತದಾರರ ಪೈಕಿ ಆ ಒಂದು ಏನು ಮತದಾರರ ಪಟ್ಟಿಯನ್ನ ತಯಾರಿಸ್ತಕ್ಕಂಥ ಒಬ್ಬ ಅಧಿಕಾರಿ ತಮ್ಮ ಸ್ವಂತ ಚಿಕ್ಕಪ್ಪನ ಹೆಸರನ್ನೇ ಏನು ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿದೆ ಅನ್ನುವ ಒಂದು ಅಂಶವನ್ನ ಕಂಡುಕೊಂಡ್ರು. ಅದಾದ ನಂತರ ಇದು ಆಕಸ್ಮಿಕವಾಗಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಅನ್ನುವ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ನಂತರ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ 100% ದಾಖಲೆ ಮತ್ತು ಪುರಾವೆಗಳಿವೆ. ಯಾವುದೇ ಒಂದು ದಾಖಲೆ ಹಾಗೂ ಪುರಾವೆಗಳಿಲ್ಲದೆ ನಾನು ಈ ರೀತಿಯ ಆರೋಪವನ್ನ ಮಾಡ್ತಾ ಇಲ್ಲ ಅನ್ನುವ ಹೇಳಿಕೆಯನ್ನು ಕೂಡ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ತಮ್ಮ ಬದ್ಧತೆಯನ್ನು ಒತ್ತಿ ಹೇಳಿದ ರಾಹುಲ್, ತಾನು ಹೇಳುವ ಎಲ್ಲವೂ ಕೂಡ ಪರಿಶೀಲಿಸಬಹುದಾದ ಮತ್ತು ಸಾಬೀತುಪಡಿಸಬಹುದಾದ ಪುರಾವೆಗಳನ್ನು ಆಧರಿಸುತ್ತದೆ. ನಾನೇನು ಆರೋಪಗಳನ್ನು ಮಾಡ್ತಾ ಇದ್ದೀನಿ, ಈ ಆರೋಪಗಳನ್ನು ಎಲ್ಲವನ್ನೂ ಕೂಡ ಕ್ರಾಸ್ ಚೆಕ್ ಮಾಡ್ಕೊಳ್ಬಹುದು, ಮತ್ತೆ ಈ ಆರೋಪಗಳು ನಿಜ ಅನ್ನೋದನ್ನ ನಾನು ಸಾಬೀತು ಮಾಡಕ್ಕೆ ರೆಡಿ ಇದ್ದೀನಿ ಅನ್ನುವ ಮಾತನ್ನು ಕೂಡ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಪ್ರಜಾಪ್ರಭುತ್ವದ ವಿನಾಶಕರನ್ನು ಆಯೋಗ ರಕ್ಷಿಸುತ್ತಿದೆ ಅಂತ ಆರೋಪವನ್ನು ಮಾಡಿದ್ದಾರೆ. ಮುಕ್ತ ಮತ್ತು ನ್ಯಾಯಯುತ ಚುನಾವಣೆಗಳನ್ನು ಖಚಿತಪಡಿಸುವ ಬದಲು ಚುನಾವಣಾ ಆಯೋಗವು ಪಕ್ಷಪಾತದಿಂದ ವರ್ತಿಸುತ್ತಿದೆ, ದೇಶದಲ್ಲಿ ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳನ್ನು ದುರ್ಬಲಗೊಳಿಸಲು ಕಾರಣವಾದವರನ್ನು ರಕ್ಷಿಸುತ್ತಿದೆ ಎಂದು ಹೇಳಿದರು. ಅಂದ್ರೆ ಒಂದು ಪಾರದರ್ಶಕವಾದ ಮತ್ತು ನ್ಯಾಯಸಮ್ಮತವಾದ ಒಂದು ಚುನಾವಣೆಯನ್ನು ನಡೆಯೋದಕ್ಕೆ ಕೇಂದ್ರ ಚುನಾವಣಾ ಆಯೋಗ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ, ಅದರ ಬದಲಾಗಿ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸ್ತಾ ಇದ್ದಾರೆ ಯಾರು ಬಿಜೆಪಿ NDA ಸರ್ಕಾರ, ಇವರಿಗೆ ಕೇಂದ್ರ ಚುನಾವಣಾ ಆಯೋಗ ಬೆಂಬಲವನ್ನ ಕೊಡ್ತಾ ಇದೆ ಅನ್ನುವ ಆರೋಪವನ್ನು ಕೂಡ ಈ ರಾಹುಲ್ ಗಾಂಧಿ ಅವರು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಮತದಾರರ ಅಳಿಸುವಿಕೆಯ ವಿವರಗಳನ್ನು ನೀಡದೆ ಚುನಾವಣಾ ಆಯೋಗವು ಪ್ರಜಾಪ್ರಭುತ್ವ ವಿನಾಶಕರನ್ನು ರಕ್ಷಿಸುತ್ತಿದೆ. ಅಂದ್ರೆ ಯಾರನ್ನೆಲ್ಲ ವೋಟ್ ಲಿಸ್ಟ್ ನಿಂದ ಕೈ ಬಿಡ್ತೀವಿ ಅನ್ನೋ ಒಂದು
ಸಣ್ಣ ಸುಳಿವನ್ನು ಆ ಮತದಾರರಿಗೆ ಕೊಡದೆ ಪ್ರಜಾಪ್ರಭುತ್ವವನ್ನು ವಿನಾಶ ಮಾಡ್ತಕ್ಕಂಥವರ ಜೊತೆಗೆ ಕೇಂದ್ರ ಚುನಾವಣಾ ಆಯೋಗ ಕೈ ಜೋಡಿಸಿದೆ ಅಂತ ರಾಹುಲ್ ಗಾಂಧಿ ಈ ಸಂದರ್ಭದಲ್ಲಿ ಆರೋಪವನ್ನು ಮಾಡಿದ್ದಾರೆ. ಮತಗಳ ಅಳಿಸುವಿಕೆಯ ಮೂಲಕ ವೋಟ್ ಚೋರಿಗೆ ಮತ್ತು ಮತ್ತೊಂದು ಇದು ಮತವನ್ನು ಡಿಲೀಟ್ ಮಾಡಿರ್ತಕ್ಕಂಥದ್ದು, ವೋಟನ್ನು ಡಿಲೀಟ್ ಮಾಡಿರ್ತಕ್ಕಂಥದ್ದು ಕೂಡ ವೋಟ್ ಚೋರಿಗೆ ಮತ್ತೊಂದು ಉದಾಹರಣೆಯಾಗಿದೆ. ಚುನಾವಣಾ ಆಯೋಗ ಒಂದು ವಾರದೊಳಗೆ ಮತ ಅಳಿಸುವಿಕೆಗಳ ಬಗ್ಗೆ ವಿವರಗಳನ್ನು ಒದಗಿಸಬೇಕು ಎಂದು ರಾಹುಲ್ ಗಾಂಧಿ ಆಗ್ರಹವನ್ನು ಮಾಡಿದ್ದಾರೆ. ಅಂದರೆ ಏನು, ಮತದಾರರಿಗೆ ಅಲ್ಲಿ ಒಂದು ಇನ್ಫಾರ್ಮೇಶನ್ ಅನ್ನು ಕೊಡದೆ ಅವರ ಹೆಸರನ್ನ ಮತದಾರರ ಪಟ್ಟಿಯಿಂದ ಕೈಬಿಟ್ಟಿರ್ತಕ್ಕಂಥದ್ದು ದೊಡ್ಡ ಒಂದು ಅಪರಾಧ ಆಗಿದೆ. ಇನ್ನೊಂದು ವಾರದೊಳಗೆ ಕೇಂದ್ರ ಚುನಾವಣಾ ಆಯೋಗ ಯಾಕೆ ಈ ಮತಗಳನ್ನು ಡಿಲೀಟ್ ಮಾಡಿದ್ದೀವಿ ಅನ್ನೋದ್ರ ಕುರಿತು ವಿವರವನ್ನು ಕೊಡಬೇಕು ಅನ್ನುವ ಆಗ್ರಹವನ್ನು ಕೂಡ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಅದೇ ರೀತಿ ಮಹಾರಾಷ್ಟ್ರದ ಒಂದು ಉದಾಹರಣೆಯನ್ನು ಕೂಡ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೆಲವೊಂದಿಷ್ಟು ಮತದಾರರ ಪಟ್ಟಿಗೆ ಎಕ್ಸ್ಟ್ರಾ ಸೇರಿಸಲಾಗಿದೆ. ಒಂದೇ ಹೆಸರಿನಲ್ಲಿ 12ರಿಂದ 14 ಮತಗಳನ್ನು ಚಲಾಯಿಸಲಾಗಿದೆ ಅನ್ನುವ ಆರೋಪವನ್ನು ಕೂಡ ಈ ರಾಹುಲ್ ಗಾಂಧಿ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕದ ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದೆ. ಹಲವಾರು ನಕಲಿ ಮತದಾನಗಳು ನಡೆದಿವೆ. ಕಾಂಗ್ರೆಸ್ ಮತದಾರರನ್ನು ಟಾರ್ಗೆಟ್ ಮಾಡಿ ಮತಪಟ್ಟಿಯಿಂದ ಅವರ ಹೆಸರನ್ನು ಡಿಲೀಟ್ ಮಾಡಿ ಬೇರೆ ರಾಜ್ಯಗಳಿಂದ ಬಂದು ನಕಲಿ ಮತದಾನ ಮಾಡಿದ್ದಾರೆ ಎಂದು ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪವನ್ನು ಮಾಡಿದ್ದಾರೆ. ಅಂದರೆ ಏನು, ಕಾಂಗ್ರೆಸ್ಗೆ ಯಾರೆಲ್ಲ ವೋಟ್ ಹಾಕ್ತಾರೆ, ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ಗೆ ಏನು ಬೀಳ್ತವೆ, ಆ ಅಲ್ಪಸಂಖ್ಯಾತ ಮತಗಳು ಹಾಗೂ ಕಾಂಗ್ರೆಸ್ ವೋಟರ್ಸನ್ನೇ ಒಂದು ಟಾರ್ಗೆಟನ್ನು ಮಾಡ್ಕೊಂಡಿರ್ತಕ್ಕಂಥ ಚುನಾವಣಾ ಅಧಿಕಾರಿಗಳು ಆ ಎಲ್ಲ ಒಂದು ಕಾಂಗ್ರೆಸ್ನ ಮತಗಳನ್ನು ಡಿಲೀಟ್ ಮಾಡಿದ್ದಾರೆ. ಆ ಒಂದು ಜಾಗಕ್ಕೆ ಬೇರೆ ರಾಜ್ಯಗಳಿಂದ ಮತದಾರರನ್ನ ಕರೆಸಿ ವೋಟನ್ನು ಮಾಡಿಸಲಾಗಿದೆ ಅನ್ನುವ ಆರೋಪವನ್ನು ಕೂಡ ಈ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಆಳಂದದಲ್ಲಿ ಮತಗಳ್ಳತನವಾಗಿದೆ. ಹಲವಾರು ಕಾಂಗ್ರೆಸ್ ಮತದಾರರನ್ನ ಹೆಸರನ್ನೇ ಮತಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ. 2023ರ ಚುನಾವಣೆಯಲ್ಲಿ 6018 ಮತಗಳನ್ನು ಡಿಲೀಟ್ ಮಾಡಲಾಗಿದೆ. ಕಾಂಗ್ರೆಸ್ ಮತದಾರರನ್ನು ಟಾರ್ಗೆಟ್ ಮಾಡಿ ಈ ಕೃತ್ಯವೆಸಗಿದ್ದಾರೆ. ಬೂತ್ ನಂಬರ್ 37ರಲ್ಲಿ ಗೋದಾಬಾಯಿ ಅವರ ಹೆಸರು ಡಿಲೀಟ್ ಮಾಡಲಾಗಿದೆ. ಗೋದಾಬಾಯಿ ಹೆಸರಿನಲ್ಲಿ 12 ನಕಲಿ ಮತದಾನಗಳು ನಡೆದಿವೆ. ಬೇರೆ ಬೇರೆ ರಾಜ್ಯಗಳಿಂದ ಬಂದು ಮತದಾನ ಮಾಡಿದ್ದಾರೆ. ಅದೇ ರೀತಿ ಸೂರ್ಯಕಾಂತ್ ಅವರ ಹೆಸರನ್ನು ತೆಗೆದುಹಾಕಲಾಗಿದೆ. ಸೂರ್ಯಕಾಂತ್ ಹೆಸರಿನ ಮೇಲೆ 12 ಜನರು ಹೆಸರು ಡಿಲೀಟ್ ಆಗಿದೆ. ಅಂದರೆ ಸೂರ್ಯಕಾಂತ್ ಅನ್ನೋ ಹೆಸರಿರ್ತಕ್ಕಂಥ ಒಂದೇ ಹೆಸರಿನ 12 ಜನರನ್ನ ಈ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ ಅನ್ನೋ ಆರೋಪವನ್ನು ಕೂಡ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಸೂರ್ಯಕಾಂತ್ ಅವರಿಗೆ ಯಾವುದೇ ಮಾಹಿತಿ ನೀಡದೆ ಡಿಲೀಟ್ ಮಾಡಲಾಗಿದೆ. ಇದೇ ರೀತಿ ಬಬಿತಾ ಸೇರಿದಂತೆ ಹಲವು ಮತದಾರರ ಹೆಸರು ಡಿಲೀಟ್ ಮಾಡಲಾಗಿದೆ. ಇನ್ನೂ ಹಲವೆಡೆ ಮತದಾರರ ಹೆಸರನ್ನು ಡಿಲೀಟ್ ಮಾಡಲಾಗಿದೆ. ಇನ್ನೂ ಹಲವೆಡೆ ನಕಲಿ ಮತದಾನ ನಡೆದಿದೆ ಎಂದು ರಾಹುಲ್ ಗಾಂಧಿ ಹೇಳಿದರು. ಸಾಕಷ್ಟು ಸೂರ್ಯಕಾಂತ್ ಅನ್ನೋರ ಹೆಸರನ್ನು ಕೂಡ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ. ಆದರೆ ಸೂರ್ಯಕಾಂತ್ ಅವರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅನ್ನೋ ಆರೋಪವನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಅದೇ ರೀತಿ ಮಹಾರಾಷ್ಟ್ರದ ರಾಜೌರಾದಲ್ಲಿಯೂ ನಕಲಿ ಮತದಾನ ನಡೆದಿದೆ. ಮಹಾರಾಷ್ಟ್ರದಲ್ಲಿ 6080 ಮತದಾರರ ಹೆಸರು ಸೇರಿಸಲಾಗಿದೆ. ಇದ್ಯಾವುದೂ ಚುನಾವಣಾ ಆಯೋಗದ ಮುಖ್ಯಸ್ಥ ಜ್ಞಾನೇಶ್ ಕುಮಾರ್ ಅವರಿಗೆ ಗೊತ್ತಾಗಲಿಲ್ವೇ? ಮತಗಳ್ಳತನ ನಡೆದಿದೆ ಎಂದು 16 ಬಾರಿ ನಾವು ಚುನಾವಣಾ ಆಯೋಗಕ್ಕೆ ಪತ್ರ ಬರೆದರೂ ಕೂಡ ಉತ್ತರ ನೀಡಿಲ್ಲ. ಅದರ ಬದಲು ನಕಲಿ ಮತಗಳ್ಳರನ್ನು ರಕ್ಷಿಸುವ ಕೆಲಸವನ್ನ ಚುನಾವಣಾ ಆಯೋಗ ಮಾಡಿದೆ ಎನ್ನುವ ಒಂದು ಆರೋಪವನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ. ಅಂದ್ರೆ ಏನು, ಮತಗಳ್ಳತನ ಆಗಿದೆ, ಕೆಲವೊಂದು ಕಾಂಗ್ರೆಸ್ ಮತದಾರರ ಹೆಸರನ್ನ ವೋಟರ್ ಲಿಸ್ಟ್ ಇಂದ ಡಿಲೀಟ್ ಮಾಡಲಾಗಿದೆ, ನಕಲಿ ಮತದಾನ ಆಗಿದೆ ಅನ್ನುವ ಆರೋಪವನ್ನು ಮಾಡಿ ಸುಮಾರು 16 ಬಾರಿ ನಾವು ಕೇಂದ್ರ ಚುನಾವಣಾ ಆಯೋಗಕ್ಕೆ ಒಂದು ದೂರನ್ನು ಸಲ್ಲಿಸಿದ್ದೀವಿ. ಈ 16 ಬಾರಿ ದೂರನ್ನು ಸಲ್ಲಿಸಿದ್ರು ಕೂಡ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರಾಗಿರ್ತಕ್ಕಂಥ ಜ್ಞಾನೇಶ್ ಕುಮಾರ್ ಈ ಒಂದು ಆರೋಪಗಳಿಗೆ ಯಾವುದೇ ಒಂದು ಉತ್ತರವನ್ನು ಕೊಟ್ಟಿಲ್ಲ. ಇನ್ನೊಂದು ವಾರದೊಳಗೆ ಈ ಒಂದು ನನ್ನ ಪ್ರಶ್ನೆಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಉತ್ತರವನ್ನು ಕೊಡಬೇಕು ಅನ್ನುವ ಆಗ್ರಹವನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಸ್ನೇಹಿತರೆ, ಕಾದ್ ನೋಡೋಣ, ನಿಜಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ಮಾಡಿರ್ತಕ್ಕಂಥ ಈ ಆರೋಪದಲ್ಲಿ ಸತ್ಯ ಇದೆಯಾ? ಕೇಂದ್ರ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರು ಮಾಡಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡುತ್ತಾ? ಇದರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.